ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಡಬಲ್ ಬಾಟಮ್ ಅಂದರೆ ಏನು, ಡಬಲ್ ಬಾಟಮ್ನ ಬೇಸಿಸ್ ಆಗಿ ಇಟ್ಕೊಂಡು ಹೇಗೆ ನಾವು ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡೋದಂತ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ಸೊ ಡಬಲ್ ಬಾಟಮ್ನ ನಾವು ಎಂಡ್ ಆಫ್ ದ ಡೌನ್ ಟ್ರೆಂಡ್ ಅಂತ ಕರಿತೀವಿ. ಅಥವಾ ಸಪ್ಲೈಯಿಂದ ಡಿಮ್ಯಾಂಡ್ಗೆ ಶಿಫ್ಟ್ ಆಗ್ತಿದೆ ಅಥವಾ ಬೇರಿಂದ ಬುಲ್ಗೆ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳುತ್ತೆ. ಇದನ್ನ ಟ್ರೆಂಡ್ ರಿವರ್ಸಲ್ ಅಂತಲೂ ಕರಿಬೋದು. ಅದು ಹೇಗೆ ಅಂತ ನೀವು ನೋಡೋದಾದರೆ, ಯಾವುದಾದ್ರೂ ಒಂದು ಸ್ಟಾಕು ಲೆಟ್ಸ್ ಸೇ ಲೋಯರ್ ಲೂ, ಲೋಯರ್ ಹೈ, ಲೋಯರ್ ಲೂ, ಲೋಯರ್ ಹೈ, ಲೋಯರ್ ಲೂ. ಸೊ ಇದರ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏನಾಗುತ್ತೆ, ನಮಗೆ ಲೋಯರ್ ಹೈ ಕ್ರಿಯೇಟ್ ಆಗಿ ನೆಕ್ಸ್ಟ್ ಆಲ್ಮೋಸ್ಟ್ ಈಕ್ವಲ್ ಲೋ ಕ್ರಿಯೇಟ್ ಆಗುತ್ತೆ. ದೆನ್ ಪ್ರೀವಿಯಸ್ ಏನು ಹೈ ಇತ್ತು ಆ ಹೈನ ಬ್ರೇಕ್ಔಟ್ ಮಾಡ್ತಾನೆ. ಸೊ ಆಸ್ ಸೂನ್ ಆಸ್ ನಮಗೆ ಈ ಪ್ರೀವಿಯಸ್ ಹೈ ಅನ್ನೋದು ಬ್ರೇಕ್ಔಟ್ ಆದಮೇಲೆ ಸ್ಲೈಟ್ಲಿ ರಿಟ್ರೇಸ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ್ಯಂಡ್ ಫರ್ದರ್ ಬಿಗ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಡಬಲ್ ಬಾಟಮ್ ಬಂದು ನನ್ನ ಫೇವ್ರೇಟ್ ಪ್ಯಾಟರ್ನು, ತುಂಬ ಹೈಲಿ ಅಕ್ಯುರೇಟಾಗಿ ವರ್ಕ್ ಆಗುತ್ತೆ. ಸೊ ಈಗ ನೀವು ಈ ಪ್ಯಾಟರ್ನ ಜಸ್ಟ್ ಅಬ್ಸರ್ವ್ ಮಾಡಿ. ಈ ಬಾಟಮ್ ಏನಿದೆ, ಈ ಲೊಕೇಶನ್ ನಾವು B1 ಅಂತ ಕರಿತೀವಿ ಅಥವಾ ಬಾಟಮ್ 1 ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಬಂದು ನಾವು B2 ಅಥವಾ ಬಾಟಮ್ 2 ಅಂತ ಕರಿತೀವಿ. ಸೊ ನಮಗೆ ಬಾಟಮ್ 1 ಸಿಕ್ತು, ಬಾಟಮ್ 2 ಸಿಕ್ತು. ಈ ಪ್ಯಾಟರ್ನ W ಪ್ಯಾಟರ್ನ್ ಅಂತಲೂ ಸಹ ಕರಿಬೋದು. ಆ್ಯಂಡ್ ನಮಗೆ ನೆಕ್ಲೈನ್ ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ನಮಗೆ ನೆಕ್ಲೈನ್ ಅನ್ನೋದು ಕ್ರಿಯೇಟ್ ಆಗಿದೆ. ಇದು ಬಂದು ನಮಗೆ ನೆಕ್ಲೈನ್ ಅಂತ ಕರಿತೀವಿ. ನೆಕ್ಲೈನ್ ಅನ್ನೋದು ಫಾರ್ಮೇಷನ್ ಆಯಿತು. ಸೊ ಈಗ ಈ ಒಂದು ಲೊಕೇಶನ್ ನೀವು ಅಬ್ಸರ್ವ್ ಮಾಡಿ, ಯಾಕೆ ನಾವು ಡಬಲ್ ಬಾಟಮ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ನೀವು ನೋಡೋದಾದ್ರೆ, ಸೊ ನನಗೆ ಪ್ರೀವಿಯಸ್ ಲೋ ಏನಿತ್ತು, ಈ ಲೋನ ಪ್ರೈಸು ಬ್ರೇಕ್ ಡೌನ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದ. ಸೊ ಇವೆಂದು ಬ್ರೇಕ್ ಡೌನ್ ಮಾಡಿದ್ರು ಸಹ ಕ್ಲೋಸಿಂಗ್ ಅನ್ನೋದು ಆಗಿರಲ್ಲ ಕೆಲವು ಸಲ. ಅದು ಹೇಗೆ ಅಂತ ನಾನು ನಿಮಗೆ ರಿಯಲ್ ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಡ್ತೇನೆ. ಸೊ ಈಗ ನೀವು ಈ ಪ್ರೈಸ್ ಬಿಹೇವಿಯರ್ನ ಅಬ್ಸರ್ವ್ ಮಾಡೋದಾದ್ರೆ, ಇಲ್ಲಿ ನೋಡಿ, ಇಲ್ಲಿ ನಮಗೆ ಲೋಯರ್ ಲೋ ಕ್ರಿಯೇಟ್ ಆಯಿತು ಆ್ಯಂಡ್ ಪ್ರೀವಿಯಸ್ ಲೋಯರ್ ಹೈ ಏನಿತ್ತು ಇದನ್ನ ಬ್ರೇಕ್ಔಟ್ ಮಾಡಿರಲಿಲ್ಲ. ಸೊ ಇದ್ರ ಅರ್ಥ ಏನಂದ್ರೆ ಲೋಯರ್ ಹೈ ಪ್ರೊಟೆಕ್ಟೆಡ್ ಆಗಿದೆ, ಲೋಯರ್ ಲೋ ಅನ್ನೋದು ಬ್ರೇಕ್ ಡೌನ್ ಆಗ್ತಾ ಇದೆ. ಹಂಗೆ ನಾವು ಕಂಟಿನ್ಯೂಷನ್ ಆಗಿ ನೋಡೋದಾದ್ರೆ, ಇಲ್ಲಿ ನೋಡಿ, ಇದು ಲೋಯರ್ ಹೈ ಪ್ರೊಟೆಕ್ಟೆಡ್ ಆಗಿದೆ ಆ್ಯಂಡ್ ಲೋಯರ್ ಲೋ ಬ್ರೇಕ್ ಡೌನ್ ಆಯಿತು. ಆ್ಯಂಡ್ ಅಗೇನ್ ನಮಗೆ ಲೋಯರ್ ಹೈ ಪ್ರೊಟೆಕ್ಟೆಡ್ ಆಗಿದೆ ಆ್ಯಂಡ್ ಫೈನಲ್ ಲೋ ಅನ್ನೋದು ಕ್ರಿಯೇಟ್ ಆಯಿತು. ಅಂದರೆ ಪ್ರೀವಿಯಸ್ ಲೋ ಏನಿತ್ತು ಅದನ್ನ ಬ್ರೇಕ್ ಡೌನ್ ಮಾಡ್ದ. ಸೊ ಆಸ್ ಸೂನ್ ಆಸ್ ನಮಗೆ ಪ್ರೀವಿಯಸ್ ಲೋ ಅನ್ನೋದು ಬ್ರೇಕ್ ಡೌನ್ ಆಗಿ ಈ ಲೊಕೇಶನ್ ಹತ್ರ ಬಂದನು, ಏನು ಈ ಫೈನಲ್ ಲೊಕೇಶನ್ B1 ಹತ್ರ ಬಂದನು. ಸೊ ಅದ್ಮೇಲೆ ನಮಗೆ ಒಂದು ಲೋಯರ್ ಹೈ ಅನ್ನೋದು ಕ್ರಿಯೇಟ್ ಆಯಿತು. ಯಾವ ಲೊಕೇಶನ್ ಅಲ್ಲಿ? ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಮಗೆ ಲೋಯರ್ ಹೈ ಅನ್ನೋದು ಕ್ರಿಯೇಟ್ ಆಯಿತು. ಸೊ ಅದಾದ್ಮೇಲೆ ನಮಗೆ ಈಗ ಎರಡೇ ಚಾಯ್ಸ್ ಇರೋದು. ಒಂದು, ಈ ಲೋನ ಬ್ರೇಕ್ ಡೌನ್ ಮಾಡಿ ನ್ಯೂ ಲೋ ಕ್ರಿಯೇಟ್ ಆಗಿ ಫರ್ದರ್ ಸಪ್ಲೈ ಝೋನ್ ಕಂಟಿನ್ಯೂಷನ್ ಆಗೋದು. ಇಲ್ಲ ಅಂತಂದ್ರೆ ಈ ಲೊಕೇಶನ್ ಹತ್ರ ಬಂದು ಇಲ್ಲಿ ಫೇಲ್ಯೂರ್ ಆಗಿ ಹೈ ಅಪ್ ಟ್ರೆಂಡ್ಗೆ ಅಥವಾ ಡಿಮ್ಯಾಂಡ್ ಸ್ಟ್ರಕ್ಚರ್ಗೆ ಶಿಫ್ಟ್ ಆಗೋದು. ಸೊ ಎಕ್ಸಾಕ್ಟ್ಲಿ ಆ ಒಂದು ಬಿಹೇವಿಯರ್ನೇ ಡಬಲ್ ಬಾಟಮ್ ಅನ್ನೋದು ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಮಗೆ ಈ ಒಂದು ಲೊಕೇಶನ್ ನಮಗೆ ಫೈನಲ್ ಲೋ ಏನು ಕ್ರಿಯೇಟ್ ಆಗಿತ್ತು B1 ಲೋ, ಅದನ್ನ ಬ್ರೇಕ್ ಡೌನ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದ. ಸೊ ಅದಾದಮೇಲೆ ನಮಗೆ ಪ್ರೀವಿಯಸ್ ಲೋಯರ್ ಹೈ ಅಥವಾ ನಮಗೆ ನೆಕ್ ಲೈನ್ ಏನು ಕ್ರಿಯೇಟ್ ಆಗಿದೆ, ಸೊ ಪ್ರೀವಿಯಸ್ ಲೋಯರ್ ಹೈನ ಬ್ರೇಕ್ಔಟ್ ಮಾಡಿ ಕನ್ಫರ್ಮೇಷನ್ ಕೊಟ್ಟ, ನಾನಿನ್ನು ಡಿಮ್ಯಾಂಡ್ ಝೋನ್ಗೆ ಶಿಫ್ಟ್ ಆಗ್ತೀನಿ ಅಂತ. ಸೊ ನೀವು ಥಿಂಕ್ ಮಾಡಿ ಲಾಜಿಕಲಿ, ಈ ಲೋನ ಬ್ರೇಕ್ ಡೌನ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದ, ಈ ಪ್ರೀವಿಯಸ್ ಲೋಯರ್ ಹೈನ ಬ್ರೇಕ್ಔಟ್ ಮಾಡ್ದ. ಇದ್ರ ಅರ್ಥ ಏನು, ನಿಮಗೆ ಸಮಥಿಂಗ್ ಸೆಂಟಿಮೆಂಟ್ ಅನ್ನೋದು ಚೇಂಜ್ ಆಗ್ತಾ ಇದೆ ಅಲ್ವಾ. ನೋಡಿ, ಇಲ್ಲಿ ಬ್ರೇಕ್ಔಟ್ ಮಾಡೋಕ್ಕಾಗಲಿಲ್ಲ, ಇಲ್ಲಿ ಬ್ರೇಕ್ಔಟ್ ಮಾಡೋಕ್ಕಾಗಲಿಲ್ಲ, ಏನಿ ಫಸ್ಟ್ ಇದೆ ಇಲ್ಲಿ ಬ್ರೇಕ್ಔಟ್ ಮಾಡೋಕ್ಕಾಗಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ಒಂದು ಲೊಕೇಶನ್ ಬ್ರೇಕ್ಔಟ್ ಮಾಡ್ದ. ಸೊ ಇದ್ರ ಅರ್ಥ ಏನಂತಂದ್ರೆ, ಸ್ಟಾಕು ಸಪ್ಲೈಯಿಂದ ಡಿಮ್ಯಾಂಡ್ಗೆ ಶಿಫ್ಟ್ ಆಗ್ತಾ ಇದೆ. ಸೊ ಅದನ್ನ ರೆಪ್ರೆಸೆಂಟ್ ಮಾಡೋದೇ ನಮಗೆ ಡಬಲ್ ಬಾಟಮ್ ಅಂತ ಕರಿತೀವಿ. ಸೊ ನಮಗೆ ಈ ಡೌನ್ ಟ್ರೆಂಡ್ ಹೆಂಗ್ ಕ್ರಿಯೇಟ್ ಆಗಿತ್ತು, ಸೊ ಎಕ್ಸಾಕ್ಟ್ಲಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ನಮಗೆ ಏನು ಈ ಒಂದು ಡೌನ್ ಟ್ರೆಂಡ್ ಫಾರ್ಮೇಷನ್ ಕ್ರಿಯೇಟ್ ಆಗಿತ್ತು, ಇದು ಮುಗೀತಿನ್ನ ಡಿಮ್ಯಾಂಡ್ ಸ್ಟ್ರಕ್ಚರ್ ಬರುತ್ತೆ ಇನ್ನು ಮುಂದೆ ಅಂತ ಹೇಳೋದೇ ನಮಗೆ ಡಬಲ್ ಬಾಟಮ್ ಅಂತ ಕರಿತೀವಿ. ಬಟ್ ಎಂಟ್ರಿ ಎಲ್ಲಿ ತಗೋಬೇಕು, ಕ್ವಶನ್ ಮಾರ್ಕು. ಸೊ ಆಸ್ ಸೂನ್ ಆಸ್ ನಮಗೆ ರಿಟ್ರೇಸ್ಮೆಂಟ್ ಬಂದ ತಕ್ಷಣ ನಾವು ಎಂಟ್ರಿ ತಗೊತೀವಿ. ಸುಮಾರು ಜನ ಇಲ್ಲಿ ಮಾಡೋ ಮಿಸ್ಟೇಕ್ಸ್ ಏನಂತಂದರೆ, ಈ ನೆಕ್ಲೈನ್ ಏನು ನೋಡ್ತಿದ್ರ, ಈ ನೆಕ್ಲೈನ್ನ ಬ್ರೇಕ್ಔಟ್ ಆಗಿದ ತಕ್ಷಣ, ಈ ಝೋನ್ ಏನಿದೆ ಬ್ರೇಕ್ಔಟ್ ಆಗಿದ ತಕ್ಷಣ ಎಂಟ್ರಿ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ಮಿಸ್ಟೇಕ್ ಅದು. ಸೊ ನಮಗೆ ಪ್ರೈಸ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಅಪ್ ಹೋಗಿರೋದು ಸ್ಲೈಟ್ಲಿ ರಿಟ್ರೇಸ್ಮೆಂಟ್ ಅಂತ ಕ್ರಿಯೇಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಆ ರಿಟ್ರೇಸ್ಮೆಂಟಲ್ಲಿ ನಾವು ಈ ನೆಕ್ಲೈನ್ ಲೊಕೇಶನ್ ಎಂಟ್ರಿ ತಗೊತೀವಿ. ಸೊ ನಾನು ನಿಮ್ಗೆ ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೈಸ್ ನಮ್ಗೆ ಏನಾಗ್ತಾ ಇದೆ, ಈ ಒಂದು ಲೊಕೇಶನ್ನಿಂದ ಎಕ್ಸಾಕ್ಟ್ಲಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಪ್ರೈಸ್ ಅಪ್ ಮೂವ್ ಬಂದಿದೆ, ಕರೆಕ್ಟ್ ಅಲ್ವಾ. ಸೊ ಇದು ಬಂದಮೇಲೆ ನಮಗೆ ಕ್ಲೀನಾಗಿ ಒಂದು ರಿಟ್ರೇಸ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅಂದರೆ ಪ್ರೈಸ್ಗೆ ರೆಸ್ಟ್ ಅಂತ ಬೇಕಾಗಿರುತ್ತೆ. ಸೊ ಆ ರೆಸ್ಟ್ನೇ ನಾವು ರಿಟ್ರೇಸ್ಮೆಂಟ್ ಅಥವಾ ಪುಲ್ ಬ್ಯಾಕ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ಪುಲ್ ಬ್ಯಾಕ್ ಬಂತು. ಈ ಪುಲ್ ಬ್ಯಾಕ್ ಬಂದಮೇಲೆ ನೆಕ್ಲೈನ್ ಹತ್ರ ಫಸ್ಟ್ ಗ್ರೀನ್ ಕ್ಯಾಂಡಲ್ ಯಾವ್ದು ಕ್ರಿಯೇಟ್ ಆಗುತ್ತೆ, ಸೊ ಅಲ್ಲಿ ನಾವು ಎಂಟ್ರಿ ತೊಗೊತೀವಿ. ಆ್ಯಂಡ್ ರೀಸೆಂಟ್ ಸ್ವಿಂಗ್ ಲೋ ಅದನ್ನ ನಿಮಗೆ ಚಾರ್ಟ್ ಮುಖಾಂತರ ತೋರಿಸ್ಕೊಡ್ತೀನಿ. ರೀಸೆಂಟ್ ಸ್ವಿಂಗ್ ಲೋನ ಸ್ಟಾಪ್ ಲಾಸಾಗಿ ಇಟ್ಕೊತೀವಿ. ಅಲ್ಲಿಂದ ಮಿನಿಮಮ್ 1:2 ಟಾರ್ಗೆಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಆ್ಯಸ್ ಸೂನ್ ಆಸ್ 1:2 ಟಾರ್ಗೆಟ್ ಅಚೀವ್ ಆದಮೇಲೆ ದೆನ್ ಇಟ್ಸ್ ಅಪ್ ಟು ಅಸ್. ಬೇಕಾದ್ರೆ ನಾವು 1:4, 1:5ಗೆ ಮೋಡಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಕಾಸ್ಟ್ ಟು ಕಾಸ್ಟ್ಗೆ ನಾವು ಸ್ಟಾಪ್ ಲಾಸ್ನ ಮೋಡಿಫೈ ಮಾಡ್ಕೋಬೋದು. ಬಟ್ 1:2 ಇಸ್ ಅ ಮಸ್ಟ್. ಅದು ಲೀಸ್ಟ್ ರಿವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡೋದು ಮಿನಿಮಮ್ 1:2 ಆಗಿರುತ್ತೆ. ಸೊ ಈಗ ನಾವು ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ನೋಡೋಣ. ಈಗ ಇನ್ನೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ಥರ ನಾವು ಡಬಲ್ ಬಾಟಮ್ ಪ್ಯಾಟರ್ನ ಸ್ಟಡಿ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ,
ಈ ಒಂದು ಸ್ಟಾಕ್ ಏನಿದೆ ಗ್ರಾಸಿಮ್ ಅನ್ನೋ ಸ್ಟಾಕು, ಈ ಸ್ಟಾಕ್ ನಮಗೆ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗ್ತದೆ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿಂದ ಹಿಡಿದು ನಮಗೆ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ನೋಡಿ ಎಷ್ಟು ಚೆನ್ನಾಗಿ ಸ್ಟಾಕು ಕಂಟಿನ್ಯೂಷನ್ ಆಫ್ ದ ಸಪ್ಲೈ ಝೋನ್ ಅಥವಾ ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗ್ತದೆ. ನಮಗೆ ಈ ಪ್ರೀವಿಯಸ್ ಲೋ ಅನ್ನೋದು ಇಲ್ಲಿ ಬ್ರೇಕ್ ಡೌನ್ ಆಯಿತು ಆ್ಯಂಡ್ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಮಗೆ ಇಲ್ಲಿ ಬ್ರೇಕ್ ಡೌನ್ ಆಯಿತು. ಆ್ಯಂಡ್ ಎವ್ರಿ ಲೋಯರ್ ಹೈ ಪ್ರೊಟೆಕ್ಟೆಡ್ ಆಗಿದೆ, ಈ ಲೋಯರ್ ಹೈ ಪ್ರೊಟೆಕ್ಟೆಡ್ ಆಗಿದೆ ಆ್ಯಂಡ್ ಈ ಲೋಯರ್ ಹೈ ಸಹ ಪ್ರೊಟೆಕ್ಟೆಡ್ ಆಗಿದೆ. ಸೊ ನಮಗೆ ಇದೊಂದು ಕ್ಲಿಯರ್ ಕಟ್ ಡೌನ್ ಟ್ರೆಂಡ್ ಅಂತ ಕರಿಬೋದು ನಾವು. ಸೊ ಒನ್ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಏನಾಯಿತು ನಮಗೆ, ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ನಮಗೆ ಪ್ರೈಸ್ ಅನ್ನೋದು ರೀಟ್ರೇಸ್ಮೆಂಟ್ ಕ್ರಿಯೇಟ್ ಆಯಿತು. ಮತ್ತು ನಮಗೆ ಎಕ್ಸಾಕ್ಟ್ಲಿ ಇಲ್ಲಿ ತನಕ ನಮಗೆ ಪ್ರೈಸ್ ಅನ್ನೋದು ಡೌನ್ ಟ್ರೆಂಡ್ ಕ್ರಿಯೇಟ್ ಆಯಿತು. ಆ್ಯಂಡ್ ನೆಕ್ಸ್ಟು ಈ ಪ್ರೀವಿಯಸ್ ಲೋಯರ್ ಹೈ ಏನಿತ್ತು ಅದನ್ನ ಬ್ರೇಕ್ಔಟ್ ಮಾಡಿಬಿಟ್ಟ. ಸೊ ಯಾವ ಲೊಕೇಶನ್ ಬ್ರೇಕ್ಔಟ್ ಮಾಡೋದನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ನಮಗೆ ಪ್ರೀವಿಯಸ್ ಲೋಯರ್ ಹೈ ಏನಿತ್ತು ಅದನ್ನ ಬ್ರೇಕ್ಔಟ್ ಮಾಡ್ದ. ನಾನು ಲೊಕೇಶನ್ ಮಾರ್ಕ್ ಮಾಡ್ತೀನಿ ನೋಡಿ, ಈ ಒಂದು ಲೊಕೇಶನ್. ಸೊ ಈ ಲೊಕೇಶನ್ ನಮ್ಗೆ ಏನಾಗ್ತಾ ಇದೆ, ಪ್ರೀವಿಯಸ್ ಲೋಯರ್ ಹೈ ಏನಿತ್ತು ಅದನ್ನ ಬ್ರೇಕ್ಔಟ್ ಮಾಡ್ದ. ಇಲ್ಲಿ ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದರೆ, ನಮಗೆ ಈ ಬಾಟಮ್ 1 ಏನಿದೆ ಇದನ್ನು ಬಂದು ನಾವು ಬಾಟಮ್ 1 ಅಂತ ಕರಿತೀವಿ ಆ್ಯಂಡ್ ಈ ಲೊಕೇಶನ್ ಬಂದು ನಾವು ಬಾಟಮ್ 2 ಅಂತ ಕರಿತೀವಿ. ಸೊ ಬಾಟಮ್ 1 ಲೋ ಏನಿದೆ ಇದನ್ನ ಬ್ರೇಕ್ ಡೌನ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದ ಫಸ್ಟ್ ಕನ್ಫರ್ಮೇಶನ್. ಅಂದರೆ ಬೇರು ಆ ಲೋನ ಬ್ರೇಕ್ ಡೌನ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದ. ಸೊ ಇಲ್ಲಿ ಬಂದು ಬೇರು ಅವನ ಸ್ಟ್ರೆಂತ್ನ ಕಳ್ಕೊತಾ ಇದ್ದಾನೆ. ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ತನಕ ಏನು ಕಂಡೀಷನ್ ಆಫ್ ದ ಲೋಯರ್ ಲೋಸ್ ಕ್ರಿಯೇಟ್ ಆಯಿತು, ಎಕ್ಸಾಕ್ಟ್ಲಿ ಈ ಲೊಕೇಶನ್ಗೆ ಬಂದಮೇಲೆ ಬೇರ್ ಅನ್ನೋನು ಅವನ ಸ್ಟ್ರೆಂತ್ನ ಕಳ್ಕೊಂಡ. ನೆಕ್ಸ್ಟು ಬುಲ್ ಏನು ಮಾಡ್ದ, ಎಕ್ಸಾಕ್ಟ್ಲಿ ಪ್ರೀವಿಯಸ್ ಏನು ಲೋಯರ್ ಹೈ ಇತ್ತು, ಪ್ರೀವಿಯಸ್ ಲೋಯರ್ ಹೈ ಎಲ್ಲಿದೆ ನಮಗೆ, ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಬಂದು ನನಗೆ ಪ್ರೀವಿಯಸ್ ಲೋಯರ್ ಹೈ ಆಗಿರುತ್ತೆ. ಸೊ ಈ ಒಂದು ಪ್ರೀವಿಯಸ್ ಲೋಯರ್ ಹೈನ ಇಲ್ಲಿ ನಮಗೆ ಕ್ಲೀನಾಗಿ ಬ್ರೇಕ್ಔಟ್ ಮಾಡ್ದ. ಅವಾಗ ನಮಗೆ ಬುಲ್ ಏನೇ ಹೇಳ್ತಾ ಇದೆ, ಪ್ರೀವಿಯಸ್ ಲೋಯರ್ ಹೈನ ಬ್ರೇಕ್ಔಟ್ ಮಾಡಿದಾಗ ನಾನಿನ್ನ ಬುಲ್ಡನ್ ಕಂಟಿನ್ಯೂಷನ್ ಆಗ್ತೀನಿ, ಬುಲ್ಡನ್ ಕ್ರಿಯೇಟ್ ಆಗುತ್ತೆ ಅಂತ ಕ್ಲೀನಾಗಿ ಹೇಳ್ತಾ ಇದೆ. ಈಗ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದರೆ, ಸ್ಟಾಕು ನಮಗೆ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗ್ತಿತ್ತು. ಇಲ್ಲಿ ನೋಡಿ, ಇಲ್ಲಿಂದ ಇರುತ್ತೆ ನಮಗೆ ಕ್ಲೀನಾಗಿ ಡೌನ್ ಟ್ರೆಂಡ್ ಬಂತು. ಎವ್ರಿ ಲೋಯರ್ ಲೋ ಬ್ರೇಕ್ ಡೌನ್ ಆಗ್ತಾ ಇದೆ, ಎವ್ರಿ ಲೋಯರ್ ಹೈ ಪ್ರೊಟೆಕ್ಟೆಡ್ ಆಗ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಈ ಪ್ರೀವಿಯಸ್ ಲೋಯರ್ ಹೈ ಅನ್ನೋದು ಬ್ರೇಕ್ಔಟ್ ಮಾಡ್ದ. ಯಾವಾಗ ಪ್ರೀವಿಯಸ್ ಲೋಯರ್ ಹೈ ಬ್ರೇಕ್ಔಟ್ ಮಾಡಿದ್ನೋ ಅವಾಗ ನಮ್ಗೆ ಕನ್ಫರ್ಮೇಷನ್ ಆಯಿತು ಈ ಸ್ಟಾಕಿನ ಅಪ್ ಟ್ರೆಂಡ್ ಹೋಗುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ಪ್ರೀವಿಯಸ್ ಲೋ ಇರಲು ಅಥವಾ ಫೈನಲ್ ಲೋ ಏನಿತ್ತು ಅದನ್ನ ಬ್ರೇಕ್ ಡೌನ್ ಮಾಡಲಿಲ್ಲ. ಸೊ ಅದು ಸಹ ನಮ್ಗೆ ಇಂಡಿಕೇಶನ್ ಕೊಡ್ತಾ ಇತ್ತು ಈ ಸ್ಟಾಕಿನ ಅಪ್ ಟ್ರೆಂಡ್ ಹೋಗುತ್ತೆ ಅಂತ. ಸೊ ಇದೆಲ್ಲ ಕನ್ಫರ್ಮೇಷನ್ ಜೊತೆಗೆ ನಾವೇನು ಮಾಡ್ತೀವಿ, ಪ್ರೈಸ್ ಇಲ್ಲಿಂದ ಯಾವ ಲೊಕೇಶನಿಂದ, ಈ ಒಂದು ಲೊಕೇಶನಿಂದ ಹಿಡಿದು ಈ ಲೊಕೇಶನ್ ತನಕ ವೆರಿ ಗುಡ್ ಮೂವ್ ಬಂದಿರೋದ್ರಿಂದ ಒಂದು ರೀಟ್ರೇಸ್ಮೆಂಟ್ ಅಂತ ಕ್ರಿಯೇಟ್ ಆಗುತ್ತೆ. ಎಕ್ಸಾಕ್ಟ್ಲಿ ರೀಟ್ರೇಸ್ಮೆಂಟ್ ಫಸ್ಟ್ ಬೈಯಿಂಗ್ ಕ್ಯಾಂಡ್ಲು. ನನಗೆ ಯಾವುದಿದೆ ಇಲ್ಲಿ ಫಸ್ಟ್ ಬೈಯಿಂಗ್ ಕ್ಯಾಂಡ್ಲು, ಈ ಒಂದು ಕ್ಯಾಂಡ್ಲು. ಸೊ ಇಲ್ಲಿ ನಾನು ಎಂಟ್ರಿ ತೊಗೊತೀನಿ ಆ್ಯಂಡ್ ಲೋಯೆಸ್ಟ್ ಪಾಯಿಂಟು ಅಂದರೆ ರೀಸೆಂಟ್ ಸ್ವಿಂಗ್ ಲೋ ನನಗೆ ಯಾವುದಿದೆ ಈ ಲೊಕೇಶನಲ್ಲಿ, ನನಗೆ ರೀಸೆಂಟ್ ಸ್ವಿಂಗ್ ಲೋ ಎಕ್ಸಾಕ್ಟ್ಲಿ ಇಲ್ಲಿದೆ, ಇದು ರೀಸೆಂಟ್ ಸ್ವಿಂಗ್ ಲೋ. ನೀವು ಕೇಳ್ಬೋದು ಸರ್ ಇದೇ ರೀಸೆಂಟ್ ಸ್ವಿಂಗ್ ಲೋ ಅಲ್ವಾ ಈ ಕ್ಯಾಂಡಲ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅದು ಕರೆಂಟ್ ಲೋ ಆಗಿರುತ್ತೆ, ಅದರ ಪ್ರೀವಿಯಸ್ ಸ್ವಿಂಗ್ ಲೋ ಬಂದು ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ ಎಕ್ಸಾಕ್ಟ್ಲಿ ಈ ಲೊಕೇಶನ್ಲಿ. ಮತ್ತು ನಾನು ಯಾವ ಬೇಸ್ ಮೇಲೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದೆ ಅಂತ ಕೇಳ್ಬೋದು. ನೋಡಿ, ಪ್ರೈಸ್ ನನಗೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಸ್ಟ್ರೈಟ್ ಒಂದೇ ಸ್ಟ್ರೆಚಲ್ಲಿ ಅಪ್ ಹೋಗಿದೆಯಾ, ಡೆಫಿನೆಟ್ಲಿ ಇಲ್ಲ. ಸೊ ಪ್ರೈಸ್ ಪುಲ್ ಬ್ಯಾಕ್ ಜೊತೆಗೆ ಹೋಗಿದೆ. ಅದು ಹೇಗೆ ಅಂತ ನೀವು ಕೇಳೋದಾದ್ರೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ಬಂತು, ಸ್ಲೈಟ್ಲಿ ಒಂದು ಪುಲ್ ಬ್ಯಾಕ್ ಕ್ರಿಯೇಟ್ ಆಯಿತು, ಮತ್ತು ಇಲ್ಲಿಂದ ಇಲ್ಲಿ ತನಕ ವೆರಿ ಗುಡ್ ಮೂವ್ ಅನ್ನೋದು ಬಂತು. ಸೊ ಈ ಪುಲ್ ಬ್ಯಾಕ್ ಅಥವಾ ರೀಸೆಂಟ್ ಲೋ ಏನಿರುತ್ತೆ ಆ ಲೋನ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊತೀವಿ ಆ್ಯಂಡ್ ಅಲ್ಲಿಂದ ಮಿನಿಮಮ್ 1:2 ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಎಕ್ಸಾಕ್ಟ್ಲಿ ನಾವು ಗ್ರಾಸಿಮ್ ಸ್ಟಾಕ್ ಏನಿದೆ, ಸೊ ಈ ಸ್ಟಾಕ್ ನಮಗೆ ಡಬಲ್ ಬಾಟಮ್ ಕನ್ಫರ್ಮೇಷನ್ ಆಗಿ ಆಲ್ಮೋಸ್ಟ್ 1:1.5 ಟಾರ್ಗೆಟ್ನ ಅಚೀವ್ ಆಗಿದೆ. ಸೊ ಆನ್ ದ ವೇ ಈ ಸ್ಟಾಕ್ ಅನ್ನೋದು ಟಾರ್ಗೆಟ್ ಕಡೆ ಮೂವ್ ಆಗ್ತಾ ಇದೆ. ಸೊ ಇದು ಬಂದು ಕಂಪ್ಲೀಟ್ ಗ್ರಾಸಿಮ್ ಸ್ಟಾಕ್ ನಮಗೆ ರೀಸೆಂಟಾಗಿ ಸಿಕ್ಕಿರುವಂಥ ಡಬಲ್ ಬಾಟಮ್ ಪ್ಯಾಟರ್ನು. ಸೊ ನೀವು ಇನ್ನೊಂದು ಸ್ಟಾಕ್ನ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ನೋಡಿ, ವಿಪ್ರೋ ಸ್ಟಾಕು ನಮಗೆ. ಸೊ ವಿಪ್ರೋ ಏನಾಗ್ತದೆ, ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗ್ತದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೈಸ್ ಅನ್ನೋದು ಈ ಥರ ಲೋಯರ್ ಲೋ ಕ್ರಿಯೇಟ್ ಆಯಿತು, ಪುಲ್ ಬ್ಯಾಕ್ ಅಗೇನ್ ಇಲ್ಲಿ ಲೋಯರ್ ಲೋ ಕ್ರಿಯೇಟ್ ಆಯಿತು. ಅಟ್ ಒನ್ ಪರ್ಟಿಕ್ಯುಲರ್ ಸ್ಟೇಜ್ ಬರೋಷ್ಟೊತ್ತಿಗೆ ನಮಗೆ ಆಲ್ಮೋಸ್ಟ್ 2 ಬಾಟಮ್ ಅನ್ನೋದು ಕ್ರಿಯೇಟ್ ಆಯಿತು. ಸೊ ಇದು ಬಂದು ಬಾಟಮ್ 1 ಅಂತ ಕರಿತೀವಿ, ನೆಕ್ಸ್ಟ್ ಬಂದು ಬಾಟಮ್ 2 ಅಂತ ಕರಿತೀವಿ. ಸೊ ಈ ಬಾಟಮ್ಗೆ ನಾವು ನೆಕ್ಲೈನ್ ಡ್ರಾ ಮಾಡೋದಾದರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ನಮಗೆ ನೆಕ್ಲೈನ್ ಆಗಿರುತ್ತೆ. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಯಾವಾಗ ನಮಗೆ ಈ ಥರ ಬಾಟಮ್ 1 ಬಾಟಮ್ ಕ್ರಿಯೇಟ್ ಆಗಿ ನೆಕ್ಲೈನ ಬ್ರೇಕ್ಔಟ್ ಮಾಡ್ತಾನೋ ಅಲ್ಲಿ ನಮಗೆ ಕ್ಲಿಯರಾಗಿ ಕನ್ಫರ್ಮೇಷನ್ ಆಗುತ್ತೆ ಪ್ರೈಸ್ ಅನ್ನೋದು ಬೇರಿಂದ ಬುಲ್ಗೆ ಶಿಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ಒನ್ಸ್ ಬೇರಿಂದ ಬುಲ್ಗೆ ಶಿಫ್ಟ್ ಆದಮೇಲೆ ಇಲ್ಲಿ ನೆಕ್ಲೈನ್ ಹತ್ರ ನಾನು ಫಸ್ಟ್ ಬೈಯಿಂಗ್ ಕ್ಯಾಂಡಲ್ಗೋಸ್ಕರ ವೆಯ್ಟ್ ಮಾಡ್ತೇನೆ. ಎಕ್ಸಾಕ್ಟ್ಲಿ 3 ಡೇಸು ನೆಕ್ಲೈನ್ ಹತ್ರ ನಮಗೆ ಲಿಕ್ವಿಡಿಟಿ ಅನ್ನೋದು ಗ್ರ್ಯಾಬ್ ಆಗ್ತಾ ಇದೆ. ಸೊ ಈ ಥರ ಲಿಕ್ವಿಡಿಟಿ ಗ್ರ್ಯಾಬ್ ಆದಮೇಲೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ನಾವು ಎಂಟ್ರಿಯಾಗಿ ತಗೊತೀವಿ. ಎಕ್ಸಾಕ್ಟ್ಲಿ ಈ ಒಂದು ಕ್ಯಾಂಡಲ್ ನನಗೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಆಗಿರುತ್ತೆ. ಆ್ಯಂಡ್ ರೀಸೆಂಟ್ ಸ್ವಿಂಗ್ ಲೋ, ಕರೆಂಟ್ ಲೋ ಅಲ್ಲ, ಅದರ ಹಿಂದಿನ ಲೋ ನಾವು ಸ್ಟಾಪ್ ಲಾಸ್ಗೆ ಇಟ್ಕೊತೀವಿ. ಸೊ ಪ್ರೈಸಲ್ಲಿ ಯಾವ ಥರ ನಮಗೆ ಹಿಂದಿನ ಲೋನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೀವು ಕೇಳೋದಾದ್ರೆ ನೋಡಿ, ಪ್ರೈಸ್ ಯಾವ ಥರ ಬಿಹೇವಿಯರ್ ಸಿಗ್ತಾ ಇದೆ ನಮಗೆ. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಒಂದು ಮೂವ್ ಬಂತು, ಪುಲ್ ಬ್ಯಾಕು, ಅಗೇನ್ ಇಲ್ಲಿ ತನಕ ಒಂದು ಮೂವ್ ಆ್ಯಂಡ್ ಕರೆಂಟ್ ಲೋ ಇಲ್ಲಿ ಕ್ರಿಯೇಟ್ ಆಗಿ ಮತ್ತೆ ಈ ಥರ ಬರ್ತಾ ಇರೋದು. ಸೊ ನನಗೆ ಹಿಂದಿನ ಲೋ ಎಲ್ಲಿದೆ ಅಂತ ನೀವು ನನಗೆ ಕೇಳೋದಾದ್ರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನನಗೆ ಹಿಂದಿನ ಲೋ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ಆ ಲೊಕೇಶನ್ಗೆ ಸ್ಟಾಪ್ ಲಾಸ್ ಆಗಿ ಇಟ್ಕೊತೀನಿ. ಎಕ್ಸಾಕ್ಟ್ಲಿ ಮಾರ್ಕ್ ಮಾಡಿ ನೋಡಿದ್ರೆ ಈ ಪಾಯಿಂಟ್. ಸೊ ಈಗ
ನನಗೆ ಎಂಟ್ರಿ ಸಿಕ್ತು, ಸ್ಟಾಪ್ ಲಾಸ್ ಸಿಕ್ತು. ಇನ್ನು ನನಗೇನು ಬೇಕು, ಮಿನಿಮಮ್ 1:2 ಟಾರ್ಗೆಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ 1:2ಗೆ ನಾನು ಟೂಲ್ನ ಡ್ರಾ ಮಾಡ್ಕೊತೀನಿ. ಎಕ್ಸಾಕ್ಟ್ಲಿ 1:2 ಅನ್ನೋದು ಟಾರ್ಗೆಟ್ ಈ ಲೊಕೇಶನಲ್ಲಿದೆ. ಚೆಕ್ ಮಾಡೋಣ ಅಚೀವ್ ಆಗಿದೆಯಾ ಇಲ್ವಾ ಅಂತ. ನೋಡಿ, ಎಕ್ಸಾಕ್ಟ್ಲಿ 1:2 ಅನ್ನೋದು ಟಾರ್ಗೆಟ್ ಅಚೀವ್ ಆಗಿ ದೆನ್ ಮತ್ತೆ ಪ್ರೈಸಲ್ಲಿ ಡಿಪ್ರಿಸಿಯೇಷನ್ ಅಥವಾ ಫಾಲ್ ಅನ್ನೋದು ಆಗ್ತಾ ಇದೆ. ಸೊ ಇದನ್ನು ನಾವು ಡಬಲ್ ಬಾಟಮ್ ಪ್ಯಾಟರ್ನ್ ಅಂತ ಕರಿತೀವಿ. ಡಬಲ್ ಬಾಟಮ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಅಕ್ಯುರೇಟ್ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ ಅಂತಲೇ ಕರಿತೀವಿ. ಸೊ ಇದೇ ರೀತಿ ನೀವೇನಾದರೂ ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ನ ಸ್ಟೆಪ್ ಬೈ ಸ್ಟೆಪ್ಪು ಬೇಸಿಕ್ಕಿಂದ ಅಡ್ವಾನ್ಸ್ಡ್ ಲೆವೆಲ್ಗೆ ಕಲಿಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಇರುತ್ತೆ. ಆ ವೆಬ್ಸೈಟ್ ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ಒನ್ಸ್ ನೀವು ಡಿಸ್ಕ್ರಿಪ್ಷನ್ ಇರೋ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಎನ್ರೋಲ್ ನೌ ಅಂತ ಇರುತ್ತೆ. ಎನ್ರೋಲ್ ನೌ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನಿಮಗೆ ಬೆನಿಫಿಟ್ಸ್ ಏನೆಲ್ಲ ಸಿಗುತ್ತೆ ಅಂತ ನಾನು ಜಸ್ಟ್ ತೋರಿಸ್ಕೊಡ್ತೀನಿ. ಫಸ್ಟ್ ಬೆನಿಫಿಟ್ ಬಂದು ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಇರುತ್ತೆ. ನಿಯರ್ಲಿ 23 ಇಂದ 25 ಅವರ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೂವೆನ್ ಆ್ಯಂಡ್ ಪ್ರಾಫಿಟಬಲ್ ಟ್ರೇಡಿಂಗ್ ಸ್ಟ್ರಾಟಜೀಸು, ಇದು 6 ಅವರ್ಸ್ ಆಫ್ ಅಡ್ವಾನ್ಸ್ಡ್ ಲೆವೆಲ್ ಸ್ಟ್ರಾಟಜೀಸ್ ಟ್ರೈನಿಂಗ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸು, ಅಂದರೆ ಎಡ್ಜ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಏನು ಕರಿತೀವಿ, ಕಂಪ್ಲೀಟ್ಲಿ ಅಡ್ವಾನ್ಸ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಬಗ್ಗೆ ಟ್ರೈನಿಂಗ್ ಇರುತ್ತೆ. ಆ್ಯಂಡ್ ಫೋರ್ತ್ ಒನ್ ಬಂದು ಸ್ಕ್ರೀನರ್ಸ್. ಏನು 3000+ ಸ್ಟಾಕ್ಸ್ ಟ್ರೇಡ್ ಆಗ್ತಾ ಇದೆ. ಸೊ ಯಾರೂ ಮ್ಯಾನ್ಯುಯಲಾಗಿ ಕೂತ್ಕೊಂಡು ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಒಂದು ಸ್ಟ್ರಾಟಜೀಸ್ಗೂ ಸ್ಕ್ರೀನರ್ಸ್ನ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಅದು ನೀವು ಲೈಫ್ ಟೈಮ್ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಫಿಫ್ತ್ ಒನ್ ಬಂದು ಲೈವ್ ಸಪೋರ್ಟ್ ಸೆಷನ್ಸ್ ಇರುತ್ತೆ. ಆ್ಯಂಡ್ ಎವ್ರಿ ವೀಕೆಂಡ್ಸ್ ಇರುತ್ತೆ. ಆ್ಯಂಡ್ ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ ಬುಕ್. ಸೊ ಇದಿಷ್ಟು ಬೆನಿಫಿಟ್ಸ್ ನಿಮಗೆ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ವಿತ್ 50% ಡಿಸ್ಕೌಂಟು. ನೀವು ಏನು ಲಿಂಕ್ನ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನ್ಲಿ, ಆದಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟಲ್ಲಿ ನೀವು ಎನ್ರೋಲ್ ನೌ ಅಂತ ಮೆನ್ಷನ್ ಮಾಡಿರ್ತೀನಿ. ಆ ಎನ್ರೋಲ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಸೊ ಇದಿಷ್ಟು ಡಬಲ್ ಬಾಟಮ್ ಚಾರ್ಟ್ ಪ್ಯಾಟರ್ನ್ ಅನಾಲಿಸಿಸ್. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಏನೇ ಕ್ವರೀಸ್ ಅಥವಾ ಡೌಟ್ಸಲ್ಲಿ ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕ್ವರೀಸ್ನ ತಿಳಿಸಿ, ನಿಮ್ಮೆಲ್ಲ ಕ್ವರೀಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಲರ್ನಿಂಗ್ ಆ್ಯಂಡ್ ಟ್ರೇಡಿಂಗ್ ಜರ್ನಿ. ಥ್ಯಾಂಕ್ ಯು ಗೈಸ್.